ಇವತ್ ಬೆಳಗ್ಗೆ ಹಾಗೆ ಟ್ಯಾಂಕ್ ನ ಕ್ಲೀನ್ ಮಾಡ್ಬೇಕಾದ್ರೆ ನನಗೆ ಗೊತ್ತಾಯ್ತು ನಮ್ ಕ್ರೇ ಫಿಶ್ ಬ್ರೀಡ್ ಆಗಿದೆ ಅಂತ. ಗುರು ನಮಸ್ಕಾರ, ನಿಮ್ಮೆಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ಕ್ರೇ ಫಿಶ್ ಟ್ಯಾಂಕ್ ತುಂಬಾ ಬೇಗ ಗಲೀಜಾಗುತ್ತೆ. ಸೊ ಅದರಿಂದ ವಾಟರ್ ನ ಹಾಗೆ ಕ್ಲೀನ್ ಮಾಡ್ತಾ ಇದ್ದೆ ಟ್ಯಾಂಕ್ ಅಲ್ಲಿ. ಈ ಟ್ಯಾಂಕ್ ನ ಹಾಗೆ ಕ್ಲೀನ್ ಮಾಡ್ಬೇಕಾದ್ರೆ ನಾನ್ ನೋಟಿಸ್ ಮಾಡಿದ್ದು ಒಂದ್ ಕ್ರೇ ಫಿಶ್ ಅದರಲ್ಲಿ ಎಕ್ಸ್ ನ ಕ್ಯಾರಿ ಮಾಡ್ತಾ ಇತ್ತು. ಈ ತರ ಪ್ರೆಗ್ನೆಂಟ್ ಆಗಿ ಎಕ್ಸ್ ನ ಕ್ಯಾರಿ ಮಾಡ್ತಿರೋ ಕ್ರೇ ಫಿಶ್ ನ ನಾವು ಸಪರೇಟ್ ಮಾಡ್ಬೇಕಾಗುತ್ತೆ. ಸೊ ಅದರಿಂದ ನೆಕ್ಸ್ಟ್ ಸೆಕೆಂಡ್ ನಾನು ನೆಟ್ ನ ತಗೊಂಡು ಈ ಕ್ರೇ ಫಿಶ್ ನ ಕ್ಯಾಚ್ ಮಾಡಿದೆ. ಈ ಟ್ಯಾಂಕ್ ಅಲ್ಲಿ ಸುಮಾರು ಒಂದ್ 7-8 ಕ್ರೇ ಫಿಶ್ ಇತ್ತು. ಎಲ್ಲ ಸೆಮಿ ಅಡಲ್ಟ್ ಅಂತ ಹೇಳಿ ಹಂಗೆ ಬಿಟ್ಟಿದ್ದೆ. ಬಟ್ ನೋಡ್ತಾ ಇರ್ಬೋದು ಇಲ್ಲಿ ಬ್ರೀಡ್ ಆಗಿದೆ ಒಂದ್ ಕ್ರೇ ಫಿಶ್. ನೀವು ಇಲ್ಲಿ ಸರಿಯಾಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಬ್ಲಾಕ್ ಕಲರ್ ಎಕ್ಸ್ ಕಾಣ್ತಾ ಇದೆ. ಸೊ ಇದು ಕ್ರೇ ಫಿಶ್ ಬ್ರೀಡ್ ಆಗಿ ಎಕ್ಸ್ ನ ಕ್ಯಾರಿ ಮಾಡ್ತಾ ಇರೋದು. ಈ ಕ್ರೇ ಫಿಶ್ ಒಂದು 15 ರಿಂದ 20 ದಿನ ತನಕ ಈ ತರ ಎಕ್ಸ್ ನ ಕ್ಯಾರಿ ಮಾಡುತ್ತೆ. ಸೊ ಅದು ಮರಿ ಆಗ್ತಾ ಇದ್ದಂಗೆ ಮರಿನೆಲ್ಲ ರಿಲೀಸ್ ಮಾಡುತ್ತೆ. ಆದ್ರಿಂದ ನಾವು ಈ ಕ್ರೇ ಫಿಶ್ ಗಳನ್ನ ಮೇಲ್ ಕ್ರೇ ಫಿಶ್ ಗಳಿಂದ ಮತ್ತೆ ಬೇರೆ ಕ್ರೇ ಫಿಶ್ ಗಳಿಂದ ಸಪರೇಟ್ ಮಾಡ್ಲೇಬೇಕು. ಇನ್ನು ಈ ವಿಡಿಯೋನ ಆದಷ್ಟು ಫಿಶಸ್ ಹಾಕಿರೋ ನಿಮ್ ಫ್ರೆಂಡ್ಸ್ ಗಳ ಜೊತೆ ಶೇರ್ ಮಾಡಿ. ಹಾಗೆ ನೀವು ಕೂಡ ಕ್ರೇ ಫಿಶ್ ನ ಬ್ರೀಡ್ ಮಾಡಿದಿರಾ ಇಲ್ವಾ ಅಂತ ಹೇಳಿ ತಪ್ಪದೆ ಕಮೆಂಟ್ ಮಾಡಿ. ಸದ್ಯಕ್ಕೆ ಈ ಕ್ರೇ ಫಿಶ್ ನ ನಾನು ಸಪರೇಟ್ ಆಗಿ ಈ ಒಂದು ಬಾಕ್ಸ್ ಅಲ್ಲಿ ಬಿಟ್ಟು ಕೇರ್ ಮಾಡ್ತೀನಿ. ಇನ್ನು ಮುಂದೆ ಮರಿಯಲ್ಲ ಆದ್ರ ಮೇಲೆ ನಿಮ್ಗೆ ಮತ್ತೆ ಅಪ್ಡೇಟ್ಸ್ ಗಳನ್ನೆಲ್ಲ ಕೊಡ್ತೀನಿ. ಇನ್ನು ಇವತ್ತಿನ ವಿಡಿಯೋ ಇಷ್ಟೇ. ಇದೇ ತರ ಹೆಚ್ಚಿನ ಪೆಟ್ಸ್ ಮತ್ತು ಫಿಶಸ್ ರಿಲೇಟೆಡ್ ಕಂಟೆಂಟ್ ನ ಕನ್ನಡದಲ್ಲಿ ನೋಡ್ಬೇಕಂದ್ರೆ ನಮ್ ಪೇಜ್ ನ ಇವಾಗ್ಲೇ ಫಾಲೋ ಮಾಡ್ಕೊಂಡ್ಬಿಟ್ಟು ಸಪೋರ್ಟ್ ಮಾಡ್ತಾ ಇರಿ.